ಕ್ಷೇತ್ರದ ಏಕೈಕ ಶಾಸಕರು ಏನು ಹೇಳಕ್ ಬಯಸ್ತಾರೆ ಸರ್? ಸಂತೋಷ ಆಗ್ತಾ ಇದೆ. ನಾನು ಮೊದಲೇ ಹೇಳಿದಾಗ ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ನಿಟ್ಟಿನಲ್ಲಿ ನಮ್ಮಂಥ ಒಂದು ಸಣ್ಣ ಕೋಮಾರನ್ನು ಕೃಷಿ 4 ಬಾರಿ ಶಾಸನ ಮಾಡೋ ಮುಖಾಂತರ ಈ ಮಟ್ಟಿಗೆ ಬೆಳೆದಿದೆ. ಜೊತೆಯಲ್ಲಿ ನನ್ನ ಕ್ಷೇತ್ರದ ಜನ ನನಗೆ ನಿರಂತರವಾಗಿ ಮತವನ್ನು ಕೊಟ್ಟುಕೊಂಡು ತಮ್ಮ ಸೇವೆಯನ್ನು ನನ್ನಿಂದ ಮಾಡಲಿ ಅಂತ ಹೇಳ್ಕೊಂಡು ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಕ್ಷೇತ್ರದ ಮತದಾರರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮತ್ತು ನನ್ನ ಪಕ್ಷದ ನಾಯಕರು ಹೈಕಮಾಂಡ್ ಇರ್ತಕ್ಕಂಥ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮತ್ತು ಪ್ರಿಯಾಂಕಾ ಗಾಂಧಿ, ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಿತೀಶ್ ಕುಮಾರ್, ಮತ್ತು ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ಈಗ ತಾನೇ ನಮ್ಮ ಪಕ್ಷದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಬಿ ಕೆ ಹರಿಪ್ರಸಾದ್ ಅವರು, ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಓಕೆ ಸರ್, ಕಳೆದ ಬಾರಿನೇ ತಾವು ಸಚಿವ ಸ್ಥಾನ ಖಂಡಿತ ಇತ್ತು. ಯಾಕಂದರೆ ಸಿದ್ದರಾಮಯ್ಯನವರು ಆವಾಗಲೇ ಇಲ್ಲ ನೀನು ವಿಧಾನಸಭೆಯ ಉಪಾಧ್ಯಕ್ಷ ನಾನು ತಪ್ಪು ಅಂತ ಹೇಳಿದ್ರು. ಇಲ್ಲ ಸರ್ ನಾನು ಬೇಡ ಅಂತ ಹೇಳಿದ್ದೆ. ಆವಾಗಲೇ ನನಗೆ ಹೇಳಿದ್ರು ನಾನು ನೆಕ್ಸ್ಟು ಖಂಡಿತವಾಗಿ ನಿಮಗೆ ಸಚಿವ ಸ್ಥಾನವನ್ನು ಕೊಡಿಸ್ತೀನಿ ಅಂತ ಹೇಳಿದ. ಹಾಗಾಗಿ ಈ ಸರಿ ನನಗೆ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಕೃತಜ್ಞತೆಯನ್ನು. ಯಾವ್ದು ಸರ್, ಯಾವ ಖಾತೆ ನಿಭಾಯಿಸೋಕೆ ನಿಮ್ಗೆ ಇಷ್ಟಪಡ್ತೇನೆ? ಅವ್ರು ಯಾವ್ದು ಕೊಡ್ತಾರೆ ಸರಿ, ತಾವು ಯಾವ ಖಾತೆ ಕೊಡ್ಲಿಕ್ಕೆ? ನಾನು ಯಾವುದೇ ಕೊಟ್ಟರು ನಿಭಾಯಿಸ್ತೀನಿ. ಓಕೆ, ಅದು ಕೊಡೋದು ಇಟ್ಟು ಮಾಡಿಬಿಡ್ತಾರೆ. ಅಲ್ಲ, ತಮಗೊಂದು ಆಸೆ ಇರುತ್ತೆ ಸರ್ ಈ ಖಾತೆಯನ್ನು ಮಾಡ್ಬೇಕಂತ ಹೇಳಿ. ಕಳೆದ ಬಾರಿ ತಾವು ಮಾಡಿದ್ದು ಹಿಂದುಳಿದವರು ಹೇಳಕ್ಕಾಗಲ್ಲ, ಇಂಥದ್ದೇ ಬೇಕು ಅಂತ ಹೇಳೋ ಮಟ್ಟಿಗೆ ನಾನಿಲ್ಲ. ಅಲ್ಲ, ತಮ್ಮ ಅಭಿಪ್ರಾಯ ಸರ್, ತಾವು ಯಾವ್ದನ್ನ ಇಷ್ಟಪಡ್ತೀವಿ, ಯಾವ ಖಾತೆ ಕೊಟ್ರೆ ಚೆನ್ನಾಗಿ ಕೆಲಸ ಮಾಡ್ತೀನಿ, ನಿಭಾಯಿಸ್ತೀನಿ ಅಂತ ಹೇಳಿ? ಓಕೆ, ನಾನು ಇದ್ದದೇ 11 ತಿಂಗಳ. ಓಕೆ, ನಾನು ಸಮರ್ಪಣೆ ಈಗಲೂ ಅದು ಕೊಟ್ರೆ ನಿಭಾಯಿಸ್ತೀರಿ ಅಂತ ಅನ್ಸುತ್ತೆ ನಿಮ್ಗೆ? ಯಾವ್ದಾದ್ರು ಕೊಡ್ಲಿ.